ಹರೇ ಕೃಷ್ಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವು ಸಾಮಾನ್ಯವಾಗಿ ಬೆಂಗಳೂರಿನ ಸಮೀಪ ಇರುವ ನಂದಿ ಬೆಟ್ಟಕ್ಕೆ ಭೇಟಿ ನೀಡಿದ್ದಿರಬಹುದು. ಅಲ್ಲಿನ ಸುಂದರವಾದ ವಾತಾವರಣ, ಪ್ರಕೃತಿಯ ಸೌಂದರ್ಯ, ಬೆಟ್ಟಗುಡ್ಡಗಳು, ತಂಪಿನ ಗಾಳಿ, ಬೆಟ್ಟದ ಕೆಳಗೆ ಕಾಣುವ ಮೋಡಗಳು ನಿಮ್ಮನ್ನು ಮತ್ತೆ ಮತ್ತೆ ಬರುವಂತೆ ಮಾಡಿರುತ್ತದೆ. ಆದರೆ ಬೆಟ್ಟದ ಕೆಳಗಿನ ನಂದಿ ಎಂಬ ಪುಟ್ಟ ಗ್ರಾಮದಲ್ಲಿ 1000 ವರ್ಷಗಳ ಪುರಾತನವಾದ ಹಾಗೆಯೇ ಅದ್ಭುತ ವಾಸ್ತುಶಿಲ್ಪವನ್ನು ಹೊಂದಿರುವ ಭೋಗನಂದೀಶ್ವರ ದೇವಸ್ಥಾನವನ್ನು ನೀವು ಎಂದಾದರೂ ಭೇಟಿ ನೀಡಿದ್ದೀರಾ? ಬನ್ನಿ ಸ್ನೇಹಿತರೆ, ಭೇಟಿ ನೀಡಿಲ್ಲವಾದಲ್ಲಿ ಈ ವಿಡಿಯೋದ ಮೂಲಕ ದೇವಸ್ಥಾನಕ್ಕೆ ಭೇಟಿ ನೀಡೋಣ. ಹಾಗೆಯೇ ಈ ದೇವಸ್ಥಾನದ ಮಾಹಿತಿಯನ್ನ ತಿಳ್ಕೊಂಬರೋಣ. ಈ ಪುರಾತನವಾದ ಭೋಗನಂದೀಶ್ವರ ದೇವಾಲಯವು ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್, ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ನಿಮಗೆ ದೇವಸ್ಥಾನದ ಹೊರಾಂಗಣದಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಹಾಗೂ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಅಂಗಡಿಗಳ ವ್ಯವಸ್ಥೆ ಕೂಡ ಇದೆ. ದೇವಸ್ಥಾನದ ಒಳಾಂಗಣದ ಪ್ರವೇಶ ದ್ವಾರದ ಮೊದಲು ಅದ್ಭುತವಾಗಿ ಕೆತ್ತನೆಗಳಿಂದ ಕೂಡಿದ ಹಳೆಯ ಮರದ ರಥವನ್ನು ನೋಡಬಹುದು. ಮುಂದೆ ನಿಮಗೆ ಮುಖ್ಯ ದೇವಸ್ಥಾನದ ಅಪೂರ್ಣವಾದ ಪ್ರವೇಶ ದ್ವಾರವನ್ನು ಕಾಣಬಹುದು. ಈ ಸುಂದರವಾದ ಭೋಗನಂದೀಶ್ವರ ದೇವಸ್ಥಾನದ ನಿರ್ಮಾಣದ ಬಗ್ಗೆ ತಿಳಿಯುವುದಾದರೆ 9ನೇ ಶತಮಾನದಲ್ಲಿ ನೊಳಂಬ ವಂಶದವರು ನಿರ್ಮಾಣ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಈ ದೇವಾಲಯವು ಗಂಗಾ, ಚೋಳ, ರಾಷ್ಟ್ರಕೂಟರು, ಹೊಯ್ಸಳ ಮತ್ತು ವಿಜಯನಗರ ರಾಜವಂಶಗಳಿಂದ ಅನೇಕ ಕೊಡುಗೆಗಳನ್ನು ಪಡೆದುಕೊಂಡಿದೆ. ಈ ದೇವಾಲಯದ ಬಗ್ಗೆ ತಿಳಿಯುವುದಾದರೆ ವಾಸ್ತುಶಿಲ್ಪ ಮತ್ತು ಅದ್ಭುತವಾದ ಶಿಲ್ಪಕಲೆಗಳಿಂದ ಕೂಡಿದೆ. ಮುಖ್ಯ ಆವರಣದಲ್ಲಿ ಭೋಗನಂದೀಶ್ವರ, ಅರುಣಾಚಲೇಶ್ವರ ಮತ್ತು ಉಮಾಮಹೇಶ್ವರ ಲಿಂಗಗಳು ಇರುವ 3 ಗುಡಿಗಳನ್ನ ಕಾಣಬಹುದು. ಈ ದೇವಾಲಯದ ಹಿಂದಿನ ಭಾಗದಲ್ಲಿ ಹಲವಾರು ಮಂದಿರಗಳು ಇರುವುದನ್ನು ಕೂಡ ಕಾಣಬಹುದು. ಮಂದಿರಗಳ ಮುಂಭಾಗದಲ್ಲಿ ದೊಡ್ಡ ದೊಡ್ಡ ಮಂಟಪಗಳು, ದೇವತಾ ವಿಗ್ರಹಗಳು, ಪ್ರಾಣಿಗಳು, ಪೌರಾಣಿಕ ಪಾತ್ರಗಳು, ಋಷಿಗಳು ಮತ್ತು ಹಿಂದೂ ಪುರಾಣಗಳಿಂದ ಚಿತ್ರಿಸಿದ ದೃಶ್ಯಗಳ ಸುಂದರವಾದ ಕೆತ್ತಿದ ಚಿತ್ರಗಳನ್ನು ಹೊಂದಿರುವ ಮನೋಹರವಾದ ಸ್ತಂಭಗಳ ದೊಡ್ಡ ದೊಡ್ಡ ಕಲಾಕೃತಿಗಳನ್ನ ಇಲ್ಲಿ ನಾವು ಕಾಣಬಹುದು. ಮಧ್ಯದಲ್ಲಿ ಉಮಾಮಹೇಶ್ವರ ದೇಗುಲವೆಂದು ಕರೆಯಲ್ಪಡುವ ಒಂದು ಕಲ್ಯಾಣ ಮಂಟಪವೂ ಕೂಡ ಇದೆ. ಅದರಲ್ಲಿ ಕಪ್ಪು ಕಲ್ಲಿನಿಂದ ಅಲಂಕೃತವಾದ ಕಂಬ, ದೇವರುಗಳಾದ ಶಿವ ಮತ್ತು ಪಾರ್ವತಿ, ಬ್ರಹ್ಮ ಮತ್ತು ಸರಸ್ವತಿ, ವಿಷ್ಣು ಮತ್ತು ಲಕ್ಷ್ಮಿ, ಅಗ್ನಿದೇವತೆ ಮತ್ತು ಅವನ ಪತ್ನಿ ಸ್ವಾಹಾದೇವಿ ಮತ್ತು ಅಲಂಕಾರಿಗಳ ಬಳ್ಳಿಗಳು ಮತ್ತು ಪಕ್ಷಿಗಳೂ ಇವೆ. ಈ ಕೆತ್ತನೆಯು ಹೊಯ್ಸಳ ವಾಸ್ತುಶಿಲ್ಪದ ಕೊಡುಗೆ ಎಂದು ಹೇಳಲಾಗುತ್ತದೆ. ದೇಗುಲಗಳ ಹೊರಗೋಡೆಗಳ ಮೇಲೆ ಆಕೃತಿಗಳನ್ನು ಒಳಗೊಂಡಿರುವ ರಂಧ್ರವಿರುವ ಅಲಂಕಾರಿಕ ಕಲ್ಲಿನ ಕಿಟಕಿಗಳು, ಅರುಣಾಚಲೇಶ್ವರ ದೇಗುಲದ ದಕ್ಷಿಣ ಗೋಡೆಯಲ್ಲಿ ನೃತ್ಯ ಮಾಡುತ್ತಿರುವ ಶಿವನ ಮೂರ್ತಿ ಇದೆ. ಭೋಗನಂದೀಶ್ವರ ಗುಡಿಯ ಉತ್ತರ ಗೋಡೆಯಲ್ಲಿ ದುರ್ಗಾ ಮಹಿಷದ ತಲೆಯ ಮೇಲೆ ನಿಂತಿದ್ದಾಳೆ. ಶಿಖರ ಗೋಪುರಗಳನ್ನು ಹೊಂದಿರುವ 2 ಪ್ರಮುಖ ದೇಗುಲವು ಗರ್ಭಗೃಹದಲ್ಲಿ ದೊಡ್ಡ ಲಿಂಗವನ್ನು ಕಾಣಬಹುದು. ಹಾಗೆಯೇ ದೇಗುಲಕ್ಕೆ ಎದುರಾಗಿರುವ ಮಂಟಪದಲ್ಲಿ ನಂದಿಯ ಶಿಲ್ಪವಿದೆ. ಉಮಾಮಹೇಶ್ವರ ಚಿಕ್ಕ ದೇವಾಲಯದ ಗೋಡೆಯಲ್ಲಿ ದೇವತೆಗಳು ಮತ್ತು ಋಷಿಗಳ ಮೆರವಣಿಗೆಯ ಕೆತ್ತನೆಯನ್ನು ಕಾಣಬಹುದು.
ಮುಖ್ಯ ದೇಗುಲಗಳ ಮುಂಭಾಗದಲ್ಲಿರುವ ಸ್ತಂಭಾಕಾರದ ಸಭಾಂಗಣವು ವಿಶಾಲವಾಗಿದೆ. ಪ್ರತಿ ಸ್ತಂಭವನ್ನು ವಿಶಿಷ್ಟವಾಗಿ ಚಿತ್ರಗಳನ್ನು ಕೆತ್ತಲಾಗಿದೆ. ಇಲ್ಲಿ ದೇವಿಯ ದೇವಾಲಯವನ್ನು ಕೂಡ ದರ್ಶನ ಮಾಡಿಕೊಳ್ಳಬಹುದಾಗಿದೆ. ನೆಲದಲ್ಲಿ ಕೆತ್ತಿರುವ ಅನೇಕ ಶಾಸನಗಳನ್ನು ಕಾಣಬಹುದು. ಹಾಗಾಗಿ ಯಾರೂ ಈ ದೇವಾಲಯದಲ್ಲಿ ನೆಲವನ್ನು ನೋಡಲು ಮರೆಯದಿರಿ. ಈ ದೇವಾಲಯವನ್ನು ಭೇಟಿ ನೀಡುವ ಮತ್ತೊಂದು ಪ್ರಮುಖ ಅಂಶವೇನೆಂದರೆ ಭೋಗನಂದೀಶ್ವರ ದೇವಾಲಯದ ಮುಂದೆ ನಿಂತಿರುವುದು ವಿಶಾಲವಾಗಿ ಕೆತ್ತಿದ ಕಲ್ಲಿನ ಛತ್ರಿ ಅಥವಾ ಚಕ್ರ. ಮುಖ್ಯ ದೇವಾಲಯದ ಪ್ರಾಂಗಣದಲ್ಲಿ ತುಲಾಭಾರ ಮಂಟಪ ಮತ್ತು ನವರಂಗ ಮಂಟಪ ಎಂಬ 2 ರಚನೆಗಳನ್ನ ಕಾಣಬಹುದು. ವಿಜಯನಗರ ಸಾಮ್ರಾಜ್ಯದಲ್ಲಿ ಕೆತ್ತಲಾದ ಹಲವು ಚಿತ್ರಗಳನ್ನು ಕೂಡ ಕಾಣಬಹುದು. ಇಲ್ಲಿ ಇನ್ನೊಂದು ಕಲ್ಯಾಣಿ ಭೋಗನಂದೀಶ್ವರ ದೇವಾಲಯವನ್ನು ಕೂಡ ಕಾಣಬಹುದು. ಈ ಕಲ್ಯಾಣಿಯು ಅತ್ಯಂತ ಸುಂದರವಾಗಿದ್ದು, ಕ್ಷಮಿಸಿ, ಕಾರಣಾಂತರಗಳಿಂದ ಈ ದೇವಾಲಯಕ್ಕೆ ಭೇಟಿ ನೀಡಲು ಸಾಧ್ಯವಾಗಲಿಲ್ಲ. ಈ ದೇವಸ್ಥಾನವು ಪ್ರತಿದಿನವೂ ಬೆಳಿಗ್ಗೆ 7:30ರಿಂದ ಸಂಜೆ 7ರವರೆಗೆ ತೆರೆದಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಆತ್ಮೀಯರ ಜೊತೆ ಹಂಚಿಕೊಳ್ಳಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಾನು ನಿಮ್ಮ ಯಶ್ ಹೆಗ್ಡೆ ಮಾರ್ನಾಡ್. ಧನ್ಯವಾದಗಳು.